traffic control, you're cleared for takeoff. Flight attendants, prepare for takeoff, please. ಟೈಮ್ 11:15 ಇವಾಗ ಸಡನ್ ಏರ್ಪೋರ್ಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಎಲ್ಲರೂ. ಹೌದು, ಏರ್ಪೋರ್ಟ್ ಅಲ್ಲಿ 100 ಗ್ರಾಮ್ ಟೀ ಪುಡಿ ತರ್ಬೇಕು. ಮನೇಲಿ ಟೀ ಪುಡಿ ಖಾಲಿ ಐತೆ, ಅದಕ್ಕೆ ಏರ್ಪೋರ್ಟ್ಗೆ ಹೋಗಿ ಟೀ ಪುಡಿ ತರ್ತೀವಿ. ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟ್ ಒಳಗಡೆ ಟೀ ತಗೊಂಡ್ಬರ್ತಾರಂತ ಗೈಸ್. ನೋಡಿ ಗೈಸ್, ಇವರೊಬ್ರು ರೆಡಿ ಇದಾರೆ, ಎಲ್ಲರೂ ಹೋಗ್ತಿದೀವಿ. ಓಕೆ ನೋಡಿ, ಅಜ್ಜಿ ತಾತ ಎಲ್ಲಾರನ್ನೂ ಕರ್ಕೊಂಡು ಹೊರಟಿದೀವಿ. ಬನ್ನಿ ಹೋಗೋಣ ಏರ್ಪೋರ್ಟಿಗೆ. ಮನೆಯಿಂದ ಹೊರಟಿದೀವಿ, ಲೆಟ್ಸ್ ಗೋ. ಅಲ್ಲೊಂದು ಕಾರ್ ಬರ್ತಾ ಇದೆ ನೋಡಿ, ಅಲ್ಲಿ ಹಿಂದ್ಗಡೆ. The next station is Bengaluru. ಹಲೋ ಗೈಸ್, ಇದೇ KR ಮಾರ್ಕೆಟ್. ಈ ಕಡೆ ಫುಲ್ ವೆಲ್ಕಮ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆ ಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಷ್ಟಪಟ್ಕೊಂಡು ಪಾರ್ಕಿಂಗ್ 2 ಹುಡುಕಿದ್ದೀವಿ, ಟರ್ಮಿನಲ್ 2 ಅಲ್ಲಿ. ಈಗ ಒಳಗೆ ಹೋಗೋಣ ಬನ್ನಿ. ಟರ್ಮಿನಲ್ 2 ನೋಡಿ ಮೇಲ್ಗಡೆ ಹೆಂಗಿದೆ, ಹೊಸದು. ಎಲ್ಲರನ್ನೂ ಕರ್ಕೊಂಬಂದೀವಿ, ಮಲ್ಕೊಳೋದು ಬಿಟ್ಟು ಮಧ್ಯರಾತ್ರಿ. ಟೈಮ್ ನೋಡಿ 1:22 ವಯಸ್ಸು. ಸೊ ನಾವೀಗ ಒಳಗೆ ಹೋಗ್ಬೇಕು, ಬಟ್ ಇದು ಅರೈವಲ್ಸ್. ಬನ್ನಿ ಹೋಗೋಣ ಗೈಸ್. ಇದೆಲ್ಲ ಕಂಪ್ಲೀಟ್ಲಿ ಮೇಡ್ ಫ್ರಮ್ ಬ್ಯಾಂಬೂ. ಕೆಫೆ ಮೂ, ನಂದಿನಿ ಕೆಫೆ ಮೂ, ನಂದಿನಿ ಕೆಫೆ ಮೂ, ನಂದಿನಿ ಕೆಫೆ ಮೂ. ಪಾಪ ಅಲ್ಲಿ ಬೇರೆ ಎಲ್ಲಾದ್ರೂ ಕಂಪೇರ್ ಮಾಡಿದ್ರೆ ಇದೇ ಬೆಟರ್. 115 ರೂಪಾಯಿಗೆ ಕಾಫಿ ಕೊಡ್ತಾರೆ ಏರ್ಪೋರ್ಟ್ ಅಲ್ಲಿ. ಬೇರೆ ಎಲ್ಲಾದ್ರೂ ಹೋಗಿ ಕೇಳಿ 125. ಕೋತಾಸ್ ಕೇಳಿ ಹೋಗಿ ಕೇಳಿ, ಅಲ್ಲಿ ನೋಡಿ, ಅಲ್ಲಿ ಕೋತಾಸ್. ಅಲ್ಲಿ ಇದು ನೀವು ಬರ್ತೀರಲ್ವಾ, ಬಂದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ನಂದಿನಿ ಇದೆ. ನಂದಿನಿ ಕೆಫೆಗೆ ಬನ್ನಿ, ಬಿಕಾಸ್ ಇದು ಬೆಂಗಳೂರುದು, ನಮ್ಮ ಕರ್ನಾಟಕ ಪ್ರಾಡಕ್ಟ್ಸು. ಸೊ ಬೇರೆ ಕೋತಾಸು ಅವ್ರು ಇವರು ಬೇರೆ ಕಂಪ್ನಿ ಕೊಡೋದು. ಇಲ್ಲಿ ಬಂದು 115 ರೂಪೀಸ್ ಕೊಟ್ಟು ಇಲ್ಲಿ ಕಾಫಿ ಕುಡ್ದು ಹೋಗಿ, ಆಯ್ತಾ ಪ್ಲೀಸ್. 115 ರೂಪೀಸ್. ನಮ್ಮ ಕರ್ನಾಟಕನ ಬೆಳೆಸಿ, ನಮ್ಮ ಕರ್ನಾಟಕದ ಉತ್ಪನ್ನಗಳನ್ನ ಬಳಸಿ ಕರ್ನಾಟಕ ರೈತರಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಗೈಸ್. ನಂದಿನಿ ಕೆಫೆ ಮೂ ಇಲ್ಲೇ ಇದು ಅರೈವಲ್ಸ್ ಅಲ್ಲ. ಇಲ್ಲಿಂದ ಹಿಂಗೆ ಲೆಫ್ಟಿಗೆ ಬಂದರೆ ಇಲ್ಲೇ ಇದೆ, ಟ್ರೈ ಮಾಡಿ. ಫ್ಲೈಟ್ಗೆ ಹೋಗೋಣ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಗೈಸ್ ಇದು ಟರ್ಮಿನಲ್ 2 ಡಿಪಾರ್ಚರ್. ನೋಡಿ ಏನು ಕ್ರೇಜ್ ಇದೆ ಗೈಸ್. ನಿಜವಾಗ್ಲೂ ಬ್ಯಾಂಬೂನೇ ಗೈಸ್ ಇದು. ಬಿದ್ರೆ ನೋಡಿ ಗೈಸ್, ಅಲ್ಲಿ ಮೇಲ್ಗಡೆ ಇರೋದೆಲ್ಲ ಬ್ಯಾಂಬೂನೇ. ಇದು ಬ್ಯಾಂಬೂ ಅಂದರೆ ಒಳಗಡೆ ಐರನ್ ರಾಡ್ ಇದೆ, ಅದ್ರ ಮೇಲೆ ಬ್ಯಾಂಬೂ ಮರದಿಂದ ಕೋಟಿಂಗ್ ಆಗಿದೆ. ಮೀನ್ಸ್ ನ್ಯಾಚುರಲ್ ಬ್ಯಾಂಬೂ ಮರನ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ದ ಸ್ಪೆಷಾಲಿಟಿ. ಗೈಡ್ ಇನ್ನೊಂದ್ಸಲ ಹೇಳಿ. ಸೊ ನಿಮ್ಮದು ಟಿಕೆಟ್ ಬುಕ್ ಆಗಿದ್ದರೆ
ಸೀಟ್ ಎಲ್ಲ ಬುಕ್ ಮಾಡ್ಕೊಂಡು ನಿಮ್ಮದು ಸಾಫ್ಟ್ ಕಾಪಿ ಇದೆ ಪ್ರಿಂಟ್ ಬೇಕು ಅಂದರೆ ಇಲ್ಲಿ ಬಂದು ನೀವು ಏರ್ ಇಂಡಿಯಾ ಕೊಟ್ಬಿಟ್ಟು PNR ನಂಬರ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇದೆಲ್ಲ ಅದು ಅವ್ರಿಗೆ ಪ್ರಿಕಾಷನ್ ಹೇಳ್ತಿದ್ದಾರೆ, ಇದೆಲ್ಲ ಕ್ಯಾರಿ ಮಾಡಬೇಡಿ, ಇದೆಲ್ಲ ಕ್ಯಾರಿ ಮಾಡಿ ಅಂತ. ಪ್ರಾಬಿಟೆಡ್ ಐಟಮ್ಸು ಫಾರ್ ಎಕ್ಸಾಂಪಲ್ ಫ್ಲೇಮಬಲ್ ಲೈಟರು, ಮ್ಯಾಚ್ ಬಾಕ್ಸು, ಲಿಕ್ವಿಡು, ಪೆಟ್ರೋಲಿಯಂ ಇರೋವಂಥ ಐಟಮ್ಸ್ನೆಲ್ಲ ನೀವು ಕ್ಯಾರಿ ಮಾಡೋ ಆಗಿಲ್ಲ. ಅದೇ ಥರ ಫ್ಲೇಮಬಲ್ ಗ್ಯಾಸ್ ಇದ್ದರೆ, ಫೈರ್ ವರ್ಕ್ಸು, ಇವು ವೆಪನ್ಸು, ಬ್ಯಾಟ್ರಿನೂ ನಿಮಗೆ ಕ್ಯಾರಿ ಮಾಡೋಕ್ಕೆ ಬಿಡಲ್ಲ. ಸೊ ಈ ಥರ ಶಾರ್ಪ್ ಆಬ್ಜೆಕ್ಟಿವ್ಸು, ಯಾಕೆಂದರೆ ನೀವು ಫ್ಲೈಟಲ್ಲಿ ಹೋದ್ಮೇಲೆ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲಿರೋರಿಗೆ ತೊಂದರೆ ಕೊಡ್ಬೋದು, ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಾಬಿಟ್ ಮಾಡಿರ್ತಾರೆ. ಈಗ ಚಾಕು ಹಿಡ್ಕೊಂಡೋಗಿ ನೀನು ಯಾರಿಗಾರು ಎದುರಿಸ್ಬೋದು ಫ್ಲೈಟ್ ಒಳಗೆ, ಅದಕ್ಕೆ ಚಾಕು ಅಂತವೆಲ್ಲ ಬಿಡಲ್ಲ. ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಬಿಸಾಕಿಸ್ತಾರೆ. ಲಿಕ್ವಿಡ್ ಅಷ್ಟೇ, ಆಯಿಂಟ್ಮೆಂಟು ನಿಮ್ಮದು ಚಿಕ್ಕದು ಆಯಿಂಟ್ಮೆಂಟ್ ಇದ್ದರೆ ನಿಮ್ಮ ಜೊತೆಗೆ ಬಿಡ್ತಾರೆ. ಇದು 200 ml ಮೇಲಿದ್ದರೆ ಆಯಿಂಟ್ಮೆಂಟು ಕೂಡ ನೀವು ತಗೊಂಡೋಗಿಲ್ಲ. ಅಲ್ಲಿ ಚೆಕ್ಕಿನ್ ಅಂತ ಇರುತ್ತೆ, ಅಲ್ಲಿಟ್ಟರೆ ಸಪ್ರೇಟಾಗಿ ಬರುತ್ತದು, ನಿಮ್ಮ ಜೊತೆಗೆ ತಗೊಂಡೋಗಿಲ್ಲ. ಸೊ ಲಗೇಜ್ ಚೆಕ್ಕಿನ್ ಮಾಡ್ಬೋದು. ನಾನು ಜಾರ್ಖಂಡಿಗೆ ಹೋದಾಗ 500 ml ನಂದು ಬಾಡಿ ಔಷಧಿ ಇಟ್ಕೊಂಡಿದ್ದೆ, ಬಿಸಾಕಿ ಬಂದೆ. ಅಂದರೆ ಸ್ವಲ್ಪ ಇತ್ತು ಅಷ್ಟೇ ಗೈಸ್. ಸೆಲ್ಫ್ ಚೆಕ್-ಇನ್ ಇದ್ದಾವೆ ಅಲ್ಲಿ, ಸೆಲ್ಫ್ ಚೆಕ್-ಇನ್ ಮಾಡಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿ ಹೋಗ್ತಾ ಇರೋದೆ. This is Bengaluru, you can call me Guru. There's something about the Suru. This is Bengaluru, and this is my uru. ಅಲ್ಲಿ ರೆಡ್ ಕಲರ್ ಒಂದು ಸೆನ್ಸರ್ ಥರ ಕಾಣ್ತಾ ಇದೆಯಲ್ಲ, ಅದು ಸೆನ್ಸರ್. ಅದು ಈ ಗಿಡಗಳಿಗೆ ನೀರು ಕಮ್ಮಿ ಆದರೆ ಅದನ್ನೆಲ್ಲ ಇಂಡಿಕೇಟ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರುತ್ತೆ ಗೈಸ್. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ನೋಡಿ ಅಲ್ಲಿ ಐತಲ್ಲ. ಹಲೋ ಗೈಸ್, ನಾನೇ ಲಗೇಜ್ ಆಗಿದ್ದೀನಿ ನೋಡಿ. ಓಕೆ ಗೈಸ್, ಫೈನಲಿ ಡಿಪಾರ್ಚರ್ ಮತ್ತು ಅರೈವಲ್ 2 ನೋಡಾಯಿತು ಟರ್ಮಿನಲ್ 2. ಈಗ ಮುಂದಿನ ಪ್ರಯಾಣ ಇವ್ರು ಹೇಳ್ತಾರೆ, ನಮ್ಮದು ಮನೆಗೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಮಾಲ್ಕೋಣ, ಲೋಕಲ್ ಟೂರ್ ಗೈಡ್. ಓಕೆ ಬಾಯ್. This is air traffic control. You're cleared for takeoff.